ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದೊಡ್ಡ ಬೇಟೆಯಾಡಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಮೆಗಾ ರೇಡ್ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ಬುಡ ಅಲುಗಾಡಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಮೆಗಾ ರೇಡ್. ಇನ್ನೂ ಸರಿಯಾಗಿ ಬೆಳಕು ಮೂಡಿರಲಿಲ್ಲ. ರಾತ್ರಿ ನಿದ್ದೆಗೆ ಜಾರಿದವರು ಹಾಸಿಗೆಯಿಂದ ಮೇಲೆದ್ದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಮನೆ ಬಾಗಿಲು ಬಡಿದ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಡ್ತಿದ್ದಂತೆ ನಿದ್ದೆಗಣ್ಣಿನಲ್ಲಿದ್ದವರೆಲ್ಲ ದಂಗಾಗಿ ಹೋಗಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆಯೇ ಮೆಗಾ ರೇಡ್ ಮಾಡಿದ ಲೋಕಾಪಡೆ ಭ್ರಷ್ಟ ಅಧಿಕಾರಿಗಳ ಬುಡವದ್ದೆ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ ನಾಯ್ಕ್, ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ ಸಿಇಒ ಶಶಿಧರ್ ಹಾಗೂ ಹೆಬ್ಬಾಳದ ವೆಟರ್ನರಿ ಕಾಲೇಜು ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ್ರೇಶ್ ನಿವಾಸದ ಮೇಲೆ ಲೋಕ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಹೆಬ್ಬಾಳದ ಇಂದ್ರೇಶ್ ಮನೆಯಲ್ಲಿ 5 ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಚನ್ನಪಟ್ಟಣ, ರಾಮನಗರ, ಬಿಡದಿಯಲ್ಲಿ ಆಸ್ತಿ ಮಾಡಿರೋದು ಪತ್ತೆಯಾಗಿದೆ. 2 ದಿನಗಳ ಹಿಂದಷ್ಟೇ ಗೃಹ ಪ್ರವೇಶ ಮಾಡಿದ್ದ ಶಶಿಧರ್ ಅಪಾರ್ಟ್ಮೆಂಟ್ನಲ್ಲೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಟೋಟಲ್ ಬ್ಯಾಂಗ್ಳೂರು ಸಿಟಿ ವತಿಯಿಂದ 3 ಕೇಸಸ್, ಅದು ಸಿಟಿ 2 ಯೂನಿಟಿಂದ 2. ಈಗ ಸದ್ಯಕ್ಕೆ ಸ್ವಲ್ಪ ಗೋಲ್ಡ್ ಒಂದು 250 to 300 ಗ್ರಾಮ್ಸು ಮತ್ತು ಲಿಟಲ್ ಬಿಟ್ ಕ್ಯಾಶ್ ಒಂದು 2 lakhs ಕ್ಯಾಶ್ ಸಿಕ್ಕಿದೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದೆ. ಸೊ ಇನ್ನೂ ನಮ್ಮ ಸೋರ್ಸ್ ಬಿಟ್ಟು ಇನ್ನೂ ಏನೇನು ಸಿಗ್ತಾವ ಅಂತ ಹೇಳಿ ಆಲ್ರೆಡಿ ಶೋಧನಾ ಕಾರ್ಯ ಮುಂದುವರಿತದೆ. ಇನ್ನು ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ ನಾಯ್ಕ್ ಮನೆಯಲ್ಲಿ ಸಂಪತ್ತಿನ ಖಜಾನೆಯೇ ಪತ್ತೆಯಾಗಿದೆ. 4.79 ಕೋಟಿ ರೂಪಾಯಿ ಮೌಲ್ಯದ 7 ಮನೆ, 41.5 ಲಕ್ಷ ರೂಪಾಯಿ ಮೌಲ್ಯದ 4 ನಿವೇಶನ, 45.25 ಲಕ್ಷ ರೂಪಾಯಿ ಮೌಲ್ಯದ 22 ಎಕರೆ ಕೃಷಿ ಜಮೀನು ಹಾಗೂ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಆಭರಣಗಳು ಪತ್ತೆಯಾಗಿವೆ. ಬಾಗಲಕೋಟೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ಬೇಟೆಯಾಡಿದ್ದಾರೆ. ಬೆಂಗಳೂರಿನ ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ ನಾಯ್ಕ್ಗೆ ಸಂಬಂಧಿಸಿದ ಆಸ್ತಿಗಳು ಬಾಗಲಕೋಟೆಯಲ್ಲಿರುವುದು ಗೊತ್ತಾಗಿತ್ತು. ಹೀಗಾಗಿ ಬಾಗಲಕೋಟೆಯ ಬಿಲ್ಕೆರೂರ ಗ್ರಾಮದಲ್ಲಿರುವ ವಸಂತ್ ನಿವಾಸ ಹಾಗೂ ಸಹೋದರ ಭೀಮ್ಸೇನ್ ನಿವಾಸದಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ. ಹಾಸನದಲ್ಲಿ ಪಾಲಿಕೆ ಎಡಬ್ಲ್ಯೂ ಸತ್ಯನಾರಾಯಣ ನಿವಾಸದ ಮೇಲೆ ಲೋಕ ದಾಳಿ ಮಾಡುತ್ತಿದ್ದಂತೆ ದೊಡ್ಡ ಹೈಡ್ರಾಮಾ ನಡೆದಿದೆ. ಲೋಕಾಪಡೆ ಬರ್ತಿದ್ದಂತೆ ಮನೆಯ ಗೇಟ್ ತೆಗೆಯದೆ ಸತಾಯಿಸಿದ್ದಾರೆ. ಸತತ 3 ಗಂಟೆಗಳ ಕಾಲ ದೊಡ್ಡ ಹಂಗಾಮ ನಡೆದ ಬಳಿಕ ಸತ್ಯನಾರಾಯಣ್ ಬಾಗಿಲು ತೆಗೆದರು. ಇನ್ನು ಮಂಡ್ಯದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆಯೇ ದಾಳಿ ಮಾಡಿದ್ರು. ಎಡಬ್ಲ್ಯೂ ಸತೀಶ್ ನಿವಾಸ, ಕಚೇರಿ, ಪತ್ನಿಯ ಹೆಸರಲ್ಲಿದ್ದ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ದಾರೆ. ಮೈಸೂರಿನಲ್ಲೂ ಏಕಕಾಲಕ್ಕೆ 2 ಕಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸರಸ್ವತಿಪುರಂನಲ್ಲಿರುವ ಜಲಭವನದ ಎಡಬ್ಲ್ಯೂ ಆಸಿಫ್ಗೆ ಸೇರಿದ 2 ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ಮನೆ ಹಾಗೂ ಕಚೇರಿಯಲ್ಲಿ ಹುಡುಕಾಟ ನಡೆಸಲಾಗಿದ್ದು 2 ಕೆಜಿ 200 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಅತ್ತ ಗದಗದಲ್ಲೂ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿರಹಟ್ಟಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮರಿಗೌಡಗೆ ಲೋಕ ಶಾಕ್ ಕೊಟ್ಟಿದೆ. 6 ತಂಡಗಳಾಗಿ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಗದಗ ಹಾಗೂ ಧಾರವಾಡದಲ್ಲೂ ತಲಾಶ್ ಮಾಡಿವೆ. ಯಾದಗಿರಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಜೆಸ್ಕಾಂ ಉಪವಿದ್ಯುತ್ ಪರಿವೀಕ್ಷಕ ವೀರೇಶ್ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸಿದ್ದು ಮನೆಯ ಮೂಲೆ ಮೂಲೆ ಜಾಲಾಡಿದ್ದಾರೆ. ಹೀಗೆ ವಿಜಯಪುರ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾನಾ ಕಡೆ ಲೋಕ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ್ದಾರೆ. ಆದಾಯಕ್ಕೂ ಮೀರಿದ ಆಸ್ತಿ ಮಾಡಿದವರಿಗೆ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.